ನಿಮಗೆ ಇಂಗ್ಲಿಷ್ ಕಲಿಯಬೇಕೆಂಬ ಆಸೆ ಇದೆಯಾ? ಆದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲವಾ? ಮೊದಲು ABCD ಕಲಿಯಬೇಕಾ ಅಥವಾ ವರ್ಡ್ಸ್ ಕಲಿಯಬೇಕಾ? ಇಲ್ವಾ ಗ್ರಾಮರ್ ಕಲಿಯಬೇಕಾ ಅಥವಾ ನೇರವಾಗಿ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡಬೇಕಾ? ಹೀಗೆ ನೀವು ಗೊಂದಲದಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿ. ಯಾಕೆಂದರೆ ಇಂದು ನಾನು ನಿಮಗೆ ಸರಳವಾಗಿ ಇಂಗ್ಲಿಷ್ ಕಲಿಯಲು 0 ಇಂದ ಅಡ್ವಾನ್ಸ್ಡ್ ಇಂಗ್ಲಿಷ್ ವರೆಗೆ ಹೋಗುವ ಸಂಪೂರ್ಣ ಜರ್ನಿ ರೋಡ್ ಮ್ಯಾಪ್ ಅನ್ನು ತೋರಿಸುತ್ತೇನೆ. ಅರ್ಥ ಆಯ್ತಾ? ಮತ್ತೊಮ್ಮೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇನೆ ಕೇಳಿ. ಇಂದು ನಾನು ನಿಮಗೆ ಸರಳವಾಗಿ ಇಂಗ್ಲಿಷ್ ಕಲಿಯಲು ಶೂನ್ಯದಿಂದ ಅತ್ಯುನ್ನತ ಹಂತದವರೆಗೆ ಇಂಗ್ಲಿಷ್ ಕಲಿಯುವ ಸಂಪೂರ್ಣ ಮಾರ್ಗಸೂಚಿಯನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇನೆ. ಈ ರೋಡ್ ಮ್ಯಾಪ್ ಅನ್ನು ನೀವು ಅರ್ಥ ಮಾಡಿಕೊಂಡರೆ ಮುಂದೆ ಯಾವ ಲೆಸನ್, ಯಾವ ಪಾಠ, ಯಾಕೆ ಕಲಿಯುತ್ತಿದ್ದೇವೆ ಅನ್ನುವುದು ನಿಮಗೆ ಸ್ಪಷ್ಟವಾಗುತ್ತದೆ. ಮತ್ತು ಸಣ್ಣ ವಾರ್ನಿಂಗ್, ಎಚ್ಚರಿಕೆ, ಈ ಜರ್ನಿಯಲ್ಲಿ ಪ್ರಯಾಣದಲ್ಲಿ ಬಿಗಿನರ್ ಹೊಸಬರುಗಳು ಮಾಡುವ ಒಂದು ದೊಡ್ಡ ತಪ್ಪಿದೆ. ಆ ತಪ್ಪನ್ನು ಹೇಗೆ ತಪ್ಪಿಸಿಕೊಳ್ಳಬೇಕನ್ನುವುದನ್ನು ಇಂದು ತಿಳಿಯೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಆರ್ ಮಾಸ್ಟರ್. ಇವತ್ತು ನಾವು ಇಂಗ್ಲಿಷ್ನ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪಾಠವನ್ನು ಕಲಿಯುತ್ತೇವೆ. ಅದು ಇಂಗ್ಲಿಷನ್ನು ಹೇಗೆ ಸರಿಯಾದ ರೀತಿಯಲ್ಲಿ ಕಲಿಯಬೇಕೆನ್ನುವ ವಿಷಯ. ಈಗ ನಿಮಗೆ ಒಂದು ಕಹಿ ಸತ್ಯ ಹೇಳುತ್ತೇನೆ. ಬಹಳ ಜನ ಇಂಗ್ಲಿಷ್ ಕಲಿಯಲು ಕಷ್ಟಪಡೋದಕ್ಕೆ ಕಾರಣ ಅವರಿಗೆ ಬುದ್ಧಿ ಕಡಿಮೆ ಇದೆ ಅಂತ ಅಲ್ಲ. ಅವರು ಇಂಗ್ಲಿಷನ್ನು ತಪ್ಪಾದ ಕ್ರಮದಲ್ಲಿ ಕಲಿಯುತ್ತಿದ್ದಾರೆ ಅಂತ ಅರ್ಥ. ಅದು ಹೇಗೆ ಅಂದರೆ, ಇವತ್ತು ಗ್ರಾಮರ್ ಕಲಿತಾರೆ, ನಾಳೆ ವಾಕ್ಯಾಬ್ಯುಲರಿ, ಮರುದಿನ ಟೆನ್ಸಸ್, ನಂತರ ಸ್ಪೀಕಿಂಗ್. ಈ ರೀತಿ ಅವರು ವಿಷಯದಿಂದ ವಿಷಯಕ್ಕೆ ಜಿಗಿಯುವುದರಿಂದ ಅಥವಾ ಬದಲಾಯಿಸುವುದರಿಂದ ಗೊಂದಲ ಹೆಚ್ಚಾಗುತ್ತದೆ. ಇಂಗ್ಲಿಷ್ ಕಲಿಯುವ ಆಸೆ, ಆಸಕ್ತಿ ಎರಡೂ ಕಡಿಮೆಯಾಗುತ್ತದೆ ಹಾಗೂ ಅವರ ಮೇಲೆ ಅವರು ಕಲಿಯುವ ಭರವಸೆ ಕಳೆದುಕೊಳ್ಳುತ್ತಾರೆ. ಅದಕ್ಕೆ ನೀವು ಕೂಡ ಈ ತಪ್ಪನ್ನು ಮಾಡಬೇಡಿ. ಯಾವುದೇ ವಿಷಯವಾದರೂ ಅದನ್ನು ಸರಿಯಾದ ಕ್ರಮದಲ್ಲಿ ಒಂದೊಂದಾಗಿ ಹಂತ ಹಂತವಾಗಿ ತಿಳಿಯುತ್ತಾ ಕಲಿಯುತ್ತಾ ಹೋಗಿ. ಸರಿನಾ? ನೀವು ಈ ರೀತಿ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿ ಕನ್ಫ್ಯೂಸ್ ಆಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಬರೆಯಿರಿ. ಈಗ ನಾವು ಇಂಗ್ಲಿಷ್ ಕಲಿಯುವ ಸಂಪೂರ್ಣ ಜರ್ನಿ ನೋಡೋಣ. ಒಂದೇ ದಿನದಲ್ಲಿ ಇಂಗ್ಲಿಷ್ ಕಲಿಯಲು ಸಾಧ್ಯವಿಲ್ಲ, ಒಂದೇ ಲೆಸನ್ನಲ್ಲಿ ಕೂಡ ಸಾಧ್ಯವಿಲ್ಲ. ಆದರೆ ಸರಿಯಾದ ಕ್ರಮದಲ್ಲಿ ಕಲಿತರೆ ಇಂಗ್ಲಿಷ್ ಖಂಡಿತ ಕಲಿಯಬಹುದು. ಈ ಕೋರ್ಸ್ನಲ್ಲಿ ನಾವು ಯಾವುದೇ ಸ್ಟೆಪ್ಪನ್ನು ಸ್ಕಿಪ್ ಮಾಡುವುದಿಲ್ಲ. ಪ್ರತಿ ಸ್ಟೆಪ್ ಮುಂದಿನ ಸ್ಟೆಪ್ಗೆ ಫೌಂಡೇಶನ್ ಆಗಿರುತ್ತದೆ. ಮನೆ ಕಟ್ಟಬೇಕಾದರೆ ಮೊದಲು ಫೌಂಡೇಶನ್ ಬೇಕು. ಫೌಂಡೇಶನ್ ಇಲ್ಲದೆ ಮನೆ ನಿಲ್ಲುವುದಿಲ್ಲ. ಇಂಗ್ಲಿಷ್ ಕೂಡ ಹಾಗೆಯೇ. ಈ ಮೊದಲ ಸ್ಟೆಪ್ನಲ್ಲಿ ನಾವು ABC ಹೇಳುವುದನ್ನು ಮಾತ್ರ ಕಲಿಯುವುದಿಲ್ಲ. ಆಲ್ಫಾಬೆಟ್ ಅಂದರೆ ಏನು, ಲೆಟರ್ ಅಂದರೆ ಏನು, ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ವೋವಲ್ಸ್, ಕಾನ್ಸೊನೆಂಟ್ಸ್ ಇವೆಲ್ಲವನ್ನು ತುಂಬ ಸರಳವಾಗಿ ಕಲಿಯುತ್ತೇವೆ. ಬಹಳ ಜನ ಇಂಗ್ಲಿಷ್ ಓದಲು ಯಾಕೆ ಕಷ್ಟಪಡುತ್ತಾರೆ ಗೊತ್ತಾ? ಅವರಿಗೆ ಲೆಟರ್ ನೇಮ್ ಗೊತ್ತು, ಆದರೆ ಲೆಟರ್ ಸೌಂಡ್ ಗೊತ್ತಿಲ್ಲ. ಉದಾಹರಣೆಗೆ ಎ ಅನ್ನೋ ಲೆಟರ್ನ ನೇಮ್ ಬೇರೆ, ವರ್ಡ್ನಲ್ಲಿ ಅದು ಕೊಡುವ ಸೌಂಡ್ ಬೇರೆ. ಈ ಡಿಫ್ರೆನ್ಸ್ ನಿಮಗೆ ಗೊತ್ತಾದ ಕ್ಷಣದಿಂದ ಇಂಗ್ಲಿಷ್ ಓದುವುದು ತುಂಬ ಸುಲಭವಾಗುತ್ತದೆ. ಇದನ್ನೇ ಫೋನಿಕ್ಸ್ ಅಂತ ಕರೆಯುತ್ತೇವೆ. ಲೆಟರ್ಸ್ ಗೊತ್ತಾಯಿತು, ಸೌಂಡ್ಸ್ ಗೊತ್ತಾಯಿತು, ಈಗ ವರ್ಡ್ಸ್. ಆದರೆ ಒಂದೇ ದಿನದಲ್ಲಿ 1000 ವರ್ಡ್ಸ್ ಕಲಿಯುವುದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ, ಎಷ್ಟು ಬೇಕೋ ಅಷ್ಟು ಸರಿಯಾದ ವರ್ಡ್ಸ್, ಪದಗಳು, ದಿನನಿತ್ಯ ಬಳಸುವ ವರ್ಡ್ಸ್, ಪದಗಳು, ಹೀಗೆ ಅರ್ಥ ಮಾಡಿಕೊಂಡು ಬಳಸುವುದನ್ನು ಕಲಿಯುತ್ತೇವೆ. ಆದರೆ ವರ್ಡ್ಸ್ ಮಾತ್ರ ಗೊತ್ತಿದ್ದರೆ ಸಾಕ? ಒಂದು ವರ್ಡ್ನಿಂದ ಕಾನ್ವರ್ಸೇಷನ್, ಸಂಭಾಷಣೆ ಮಾಡಬಹುದಾ? ಇಲ್ಲ. ಹಾಗಾದರೆ ಮುಂದಿನ ಸ್ಟೆಪ್ ಯಾವುದು? ಮುಂದಿನ ಹಂತ ಯಾವುದು? ಅದೇ ಸೆಂಟೆನ್ಸ್ ಬಿಲ್ಡಿಂಗ್, ವಾಕ್ಯ ರಚನೆ. ಅದನ್ನು ಈಗ ನೋಡೋಣ. ಒಂದು ವರ್ಡ್ ಗೊತ್ತಿದ್ದರೆ ಅದು ನಾಲೆಡ್ಜ್, ಜ್ಞಾನ. ಆದರೆ ಸೆಂಟೆನ್ಸ್, ವಾಕ್ಯ ಕಟ್ಟಲು ಬಂದರೆ ಅದು ಕಮ್ಯುನಿಕೇಷನ್, ಸಂವಹನ. ಉದಾಹರಣೆಗೆ ಬುಕ್, ಪುಸ್ತಕ, ಇದು ಒಂದು ವರ್ಡ್, ಪದ. ಆದರೆ ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ, ಇದು ಸೆಂಟೆನ್ಸ್, ಇದು ವಾಕ್ಯ ಎನ್ನುತ್ತೇವೆ. ಇಲ್ಲಿಂದ ನಾವು ನಿಧಾನವಾಗಿ 2 ವರ್ಡ್ಸ್, 3 ವರ್ಡ್ಸ್, 2 ಪದಗಳು, 3 ಪದಗಳು, ಸರಳ ಸೆಂಟೆನ್ಸ್, ಸರಳ ವಾಕ್ಯಗಳು, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಯುತ್ತೇವೆ. ಯಾವುದೇ ಭಯಪಡುವ ಅಗತ್ಯವಿಲ್ಲ. ಗ್ರಾಮರ್
ವ್ಯಾಕರಣ. ಗ್ರಾಮರ್ ಅಂದರೆ ಬಹಳ ಜನರಿಗೆ ಭಯ ಯಾಕೆ? ಗ್ರಾಮರನ್ನು ರೂಲ್ಸ್ ಅಂತ ಕಲಿಸಿದ್ದಾರೆ. ಆದರೆ ಗ್ರಾಮರ್ ಅನ್ನೋದು ಸೆಂಟೆನ್ಸನ್ನು ಸರಿಯಾಗಿ ಬಳಸುವ ವಿಧಾನ. ನಮ್ಮ ಕೋರ್ಸ್ ಪಠ್ಯಕ್ರಮದಲ್ಲಿ ಗ್ರಾಮರನ್ನು ಕಂಠಪಾಠ ಮಾಡುವುದಿಲ್ಲ, ಅದನ್ನು ಹೇಗೆ ಸರಿಯಾಗಿ ಬಳಸುವುದನ್ನು ಕಲಿಯುತ್ತೇವೆ. ಆದ್ದರಿಂದ ನಿಮಗೆ ಗ್ರಾಮರ್ ಕಷ್ಟ ಅನಿಸುವುದಿಲ್ಲ. ಈಗ ಕೊನೆಯ ಸ್ಟೆಪ್, ಸ್ಪೀಕಿಂಗ್, ಮಾತನಾಡುವುದು. ಒಂದೇ ದಿನದಲ್ಲಿ ಯಾರು ಕೂಡ ಇಂಗ್ಲಿಷ್ನಲ್ಲಿ ಫ್ಲೂಯೆಂಟ್, ಸರಾಗವಾಗಿ ಮಾತನಾಡುವುದಿಲ್ಲ. ಆದರೆ ಪ್ರತಿದಿನ ಸರಿಯಾದ ಪ್ರಾಕ್ಟೀಸ್, ಅಭ್ಯಾಸ ಮಾಡಿದರೆ ಮಾತ್ರ ನಿಧಾನವಾಗಿ ಇಂಗ್ಲಿಷ್ ಮಾತನಾಡುವುದು ಸುಲಭವಾಗುತ್ತದೆ. ನಮ್ಮ ಕೋರ್ಸ್ನಲ್ಲಿ ಡೈಲಿ ಕಾನ್ವರ್ಸೇಷನ್, ದಿನನಿತ್ಯ ಬಳಸುವ ಸಂವಹನ, ಪ್ರೊನೌನ್ಸಿಯೇಷನ್, ಉಚ್ಚಾರಣೆ, ಲಿಸನಿಂಗ್, ಕೇಳಿಸಿಕೊಳ್ಳುವುದು, ಇಂಟರ್ವ್ಯೂ ಇಂಗ್ಲಿಷ್ನಲ್ಲಿ ಪರಿಚಯ ಮಾಡಿಕೊಳ್ಳುವುದು, ನಾವು ಇವೆಲ್ಲವನ್ನೂ ಸಹ ಕಲಿಯುತ್ತೇವೆ. ಈ ಜರ್ನಿಯಲ್ಲಿ ಒಂದು ವಿಷಯ ಮಾತ್ರ ನೆನಪಿಟ್ಟುಕೊಳ್ಳಿ, ಇಂಗ್ಲಿಷ್ ಕಲಿಯಲು ಸ್ಪೀಡ್, ವೇಗ ಮುಖ್ಯವಲ್ಲ, ಕನ್ಸಿಸ್ಟೆನ್ಸಿ, ನಿರಂತರತೆ ಮುಖ್ಯ. ಪ್ರತಿದಿನ ಒಂದು ಲೆಸನ್, ಒಂದು ಪಾಠ, ಸ್ವಲ್ಪ ಪ್ರಾಕ್ಟೀಸ್, ಸ್ವಲ್ಪ ಅಭ್ಯಾಸ ಅಷ್ಟೇ ಸಾಕು. ಈ ರೋಡ್ ಮ್ಯಾಪನ್ನು ನೀವು ಫಾಲೋ ಮಾಡಿದರೆ ನೀವು ಯಾವ ಲೆಸನ್ ಯಾಕೆ ಕಲಿಯುತ್ತಿದ್ದೀರಿ ಅನ್ನೋದು ಯಾವಾಗಲೂ ಗೊತ್ತಿರುತ್ತದೆ. ಈ ಕೋರ್ಸ್ನಲ್ಲಿ ಯಾವ ಸ್ಟೆಪ್ಪನ್ನು ಸ್ಕಿಪ್ ಮಾಡುವುದಿಲ್ಲ. ಪ್ರತಿ ಲೆಸನ್ ಇಂದಿನ ಲೆಸನ್ ಮೇಲೆ ಆಧಾರಿತವಾಗಿರುತ್ತದೆ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಯುತ್ತದೆ. ಆದರೆ ಇವತ್ತು ನಿಮಗೆ ಒಂದು ಸಣ್ಣ ಪ್ರಾಕ್ಟೀಸ್ ಇದೆ, ಅಭ್ಯಾಸವಿದೆ. ಇಂದಿನಿಂದ ಈ ಕೋರ್ಸ್ಗಾಗಿ ನೀವು ಒಂದು ಪ್ರತ್ಯೇಕ ನೋಟ್ಬುಕ್ ಇಟ್ಟುಕೊಳ್ಳಿ. ಪ್ರತಿಯೊಂದು ಲೆಸನ್ನಲ್ಲಿ ನಾನು ಹೇಳುವ ಮುಖ್ಯ ಪಾಯಿಂಟ್ಸ್, ನೋಟ್ಸ್ ಮತ್ತು ಎಕ್ಸಾಂಪಲ್ಸನ್ನು ವಿಡಿಯೋ ನೋಡುತ್ತಾ ನಿಮ್ಮ ಕೈಯಿಂದ ಬರೆಯಿರಿ. ಯಾವುದಾದರೂ ಪಾಯಿಂಟ್ ಮಿಸ್ ಆದರೆ ವಿಡಿಯೋನು ಪೋಸ್ ಮಾಡಿ ಅಥವಾ ಮತ್ತೊಮ್ಮೆ ನೋಡಿ ಬರೆಯಿರಿ. ಈ ಕೋರ್ಸ್ ಮುಗಿಯುವ ಹೊತ್ತಿಗೆ ಅದು ನಿಮ್ಮದೇ ಒಂದು ಕಂಪ್ಲೀಟ್ ಇಂಗ್ಲಿಷ್ ಪ್ರಾಕ್ಟೀಸ್ ನೋಟ್ಬುಕ್ ಆಗಿರುತ್ತದೆ. ಮತ್ತೊಂದು ಚಿಕ್ಕ ಸ್ಟಡಿ ಮೆಥಡ್, ಈ ಕೋರ್ಸ್ನ ಪ್ರತಿಯೊಂದು ಲೆಸನ್ಗೆ ಈ 3 ಸ್ಟೆಪ್ ಲರ್ನಿಂಗ್ ಮೆಥಡ್ ಫಾಲೋ ಮಾಡಿ. ಮೊದಲ ಬಾರಿ ಯಾವುದೇ ನೋಟ್ಸ್ ಬರೆಯದೆ ಕಾನ್ಸೆಪ್ಟನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಎರಡನೇ ಬಾರಿ ವಿಡಿಯೋ ಪೌಸ್ ಮಾಡುತ್ತಾ ನೋಟ್ಬುಕ್ನಲ್ಲಿ ನೋಟ್ಸ್ ಮತ್ತು ಎಕ್ಸಾಂಪಲ್ಸ್ ಬರೆಯಿರಿ. ಮೂರನೇ ಬಾರಿ ನಿಮ್ಮ ನೋಟ್ಬುಕ್ ನೋಡಿ ಜೋರಾಗಿ ಓದಿ ಮತ್ತು ಪ್ರಾಕ್ಟೀಸ್ ಮಾಡಿ. ಈ ರೀತಿ ಮಾಡಿದರೆ ನೀವು ಕೇವಲ ವಿಡಿಯೋ ನೋಡುವುದಲ್ಲ, ಇಂಗ್ಲಿಷನ್ನು ನಿಜವಾಗಿಯೂ ಕಲಿಯುತ್ತಿದ್ದೀರಿ ಅಂತ ಅರ್ಥ. ಇನ್ನೊಂದು ಚಿಕ್ಕ ಸಲಹೆ ನಿಮಗೆ, ಇಂಗ್ಲಿಷ್ ಕಲಿಯಲು ಪ್ರತಿದಿನ ನಿಮಗೆ ಅನುಕೂಲವಾಗುವ ಒಂದು ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ. ಬೆಳಿಗ್ಗೆ, ಮಧ್ಯಾಹ್ನ ಅಥವಾ ರಾತ್ರಿ, ಯಾವ ಸಮಯವಾದರೂ ಪರವಾಗಿಲ್ಲ. ಆದರೆ ಪ್ರತಿದಿನ ಸಾಧ್ಯವಾದಷ್ಟು ಅದೇ ಸಮಯದಲ್ಲಿ 15ರಿಂದ 20 ನಿಮಿಷ ಇಂಗ್ಲಿಷ್ ಕಲಿಯಲು ಮೀಸಲಿಡಿ. ನಮ್ಮ ಹೊಸ ಲೆಸನ್ ಬಂದಾಗ ಅದನ್ನು ನೋಡಿ, ಪ್ರಾಕ್ಟೀಸ್ ಮಾಡಿ, ನಂತರ ಮುಂದಿನ ಲೆಸನ್ಗೆ ಹೋಗಿ. ಈ ಸಣ್ಣ ಅಭ್ಯಾಸವೇ ನಿಮ್ಮ ಇಂಗ್ಲಿಷ್ ಜರ್ನಿಯನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ಮುಂದಿನ ಲೆಸನ್ನಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ಎಂದರೇನು, ಆಲ್ಫಾಬೆಟ್ ಮತ್ತು ಲೆಟರ್ ನಡುವಿನ ವ್ಯತ್ಯಾಸ ಏನು, ಅದನ್ನು ತುಂಬ ಸರಳವಾಗಿ ಕಲಿಯೋಣ. ಈ ಜರ್ನಿಯಲ್ಲಿ ನನ್ನ ಜೊತೆ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೆನಪಿಡಿ, ಇಂಗ್ಲಿಷ್ ಕಷ್ಟ ಅಲ್ಲ. ಸರಿಯಾದ ವಿಧಾನದಲ್ಲಿ ಪ್ರತಿದಿನ ಇಂಗ್ಲಿಷ್ ಕಲಿತರೆ ಯಾರು ಬೇಕಾದರೂ ಇಂಗ್ಲಿಷ್ ಕಲಿಯಬಹುದು. ನಾನು ನಿಮ್ಮ ನವೀನ್ ಆರ್ ಮಾಸ್ಟರ್. ಮುಂದಿನ ಲೆಸನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.